ಪ್ರಪ್ರಥಮವಾಗಿ ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಒಟ್ಟು 27,61,57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲ ವಿಚಾರಗಳು ಗೊತ್ತಾಗೋದಲ್ಲ. ನಮ್ಮ ಸಮಾಜ ಬಾಂಧವ್ರು ಏನಪ್ಪ ಅಂತಂದ್ರೆ, ನಾವುಗಳು ನಮ್ದು ತಪ್ಪಿದೆ ಇದರಲ್ಲಿ. ನಾವೇನು ಕೆಲಸ ಮಾಡೋಕ್ಕೆ ಪುರುಸತ್ತಿರೋದಿಲ್ಲ, ಏನು ಸುಮ್ಮನೆ ಕೆಲಸ ಮಾಡ್ಕೊಂತ ಹೋಗ್ತಾ ಇರ್ತೇವೆ ಹೊರತು ಮಾಡಿದ್ದು ಹೇಳೋದಿಲ್ಲ. ಆದರೆ ಅದು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ. ಇವರೇನು ಈಗೇನೊಂದು ಲೆಕ್ಕ ಕೊಡೋ ಚಳವಳಿ ಏನು ಅಭಿಸೇರಲ್ಲ, ಅದು ನಮ್ಮ ಸಮಾಜ ಬಾಂಧವರಿಗೋಸ್ಕರ ಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ಟ್ರಸ್ಟು, ಏನು ಪಂಚಮಶಾಲಿ ಟ್ರಸ್ಟ್ ಅನ್ನೋದು, ಇದು ಚಾರಿಟಬಲ್ ಟ್ರಸ್ಟು. ಇದು ಒಂದು ಇದರ ಲೆಕ್ಕವನ್ನು ನಾವು ಯಾವಾಗಲೂ ಕೊಡಬೇಕಾಗಿದ್ದು ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ನಾವು ಲೆಕ್ಕನ. ಅದ್ರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಟ್ರಸ್ಟ್ ಮೀಟಿಂಗ್ನಲ್ಲಿ ನಮ್ಮ ಲೆಕ್ಕ ಕೊಡ್ತಾ ಇದ್ದೀವಿ. ಆದರೆ ಇದು ಸಾರ್ವಜನಿಕ ಕೊಡುವಂಥ ಪದ್ಧತಿ ಇಲ್ಲ. ಆದರೆ ಇದೇ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘ ಇದೆಯಲ್ಲ, ಅದು ಸಹಕಾರಿ ರಂಗದಲ್ಲಿದೆ. ಅದಕ್ಕೆ ಮೆಂಬರ್ಶಿಪ್ಗಳು ಇರ್ತಾರೆ. ಅದು ಪ್ರತಿಯೊಬ್ಬನು ಜನರಲ್ ಬಾಡಿಯಲ್ಲಿ ಅದು ಏನು ಕಲೆಕ್ಷನ್ ಆಗಿದೆ, ಅದು ಏನು ಲೆಕ್ಕಪತ್ರ ಜನರಲ್ ಬಾಡಿಯಲ್ಲಿ ಕೊಡಬೇಕಾಗುತ್ತೆ. ಆದರೆ ನಾವು ಈಗಾಗಲೇ ಲೆಕ್ಕ ಕೊಟ್ಟಿದ್ವಿ. ಇದು ಒಂದು ಲೆಕ್ಕ ಕೊಡಬೇಕು ಅಂತ ಏನು ಚಳವಳಿ, ಇದು ನಿಜವಾಗ್ಲೂ ಲೆಕ್ಕ ಕೊಡೋ ಚಳವಳಿ ಅಲ್ಲ. ಈ ಏನು ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನು ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಅವರು 8 ವರ್ಷದಲ್ಲಿ ಪ್ರತಿ ಮೀಟಿಂಗ್ನಲ್ಲಿ ಇದ್ದಾರೆ. ಪ್ರತಿ ಮೀಟಿಂಗ್ನಲ್ಲಿ ಲೆಕ್ಕ ಕೊಟ್ಟಿವಿ. ಇವತ್ತಿನವರೆಗೂ ಯಾಕೆ ಲೆಕ್ಕ ಕೇಳಲಿಲ್ಲ ಅವರು? ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮಗೆ ಈ ಲೆಕ್ಕ ಕೊಡಬೇಕು ಅಂದಾಗ ನಾವು ಅಂಥದ್ದಾಗಿ ರಾಜ್ಯ ಸಂಘದ ಪದಾಧಿಕಾರಿಗಳನ್ನ, ರಾಜ್ಯದ ಮುಖಂಡರನ್ನ ಕರೆದು ಲೆಕ್ಕ ಕೊಟ್ವಿ. ಲೆಕ್ಕ ಕೊಟ್ಟ ಮೇಲೂ ಅವರು ಮತ್ತೇನು ಹೇಳಿದರು, ಸಾರ್ ನಮ್ಮ ಸಮಾಜದ ಮುಖಂಡರಿಗೆ ಲೆಕ್ಕ ಕೊಡಬೇಕು ಅಂತ ಕೇಳಿದರು. ನಾವು ಪದ್ಧತಿ ಪ್ರಕಾರ ನಾವು ಮಾಡಿಟ್ರೆ ಕೊಡೋ ಅವಶ್ಯಕತೆ ಇಲ್ಲ ಅಂದರು. ಆದರೆ ಹಿರಿಯ ನಮ್ಮ ಸಮಾಜದ ಮುಖಂಡರು ನಾಗನಗೌಡರು ಒಂದು ಮಾತು ಕೇಳಿದರು ನಮಗೆ. ಅವ್ರು ಲೆಕ್ಕ ಕೊಡ್ರಿ ಅಂತ ಕಾಗಲಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಅಂದರು. ನಾವು ಲೆಕ್ಕ ಯಾವತ್ತು ಕೇಳಿದ್ರು ಕೊಡಕ್ಕೆ ತಯಾರಿದ್ದೇವೆ ಅಂತ ಹೇಳಿದಾಗ ಅವಾಗ ಅವ್ರ ಕಂಡೀಷನ್ನು ಕೇಳಿ ಹೇಳ್ತಾನೆ ಅಂದರು. ಹರಿಹರದ ಮಠದಲ್ಲೇ ಬಂದು ಲೆಕ್ಕ ಕೊಡಬೇಕು ಅಂತ ಹೇಳಿದರು. ತಾರೀಖು 11/4/2026 ಸಾಯಂಕಾಲ 5 ಗಂಟೆಗೆ ಫಿಕ್ಸ್ ಮಾಡಿದ್ರು. 5 ಗಂಟೆಗೆ ಇವೇ ಪುಸ್ತಕ ಇವೇ ಲೆಕ್ಕ ತಗೊಂಡು ಬಂದೆ ನಾನು. ಅವತ್ತು 5 ಗಂಟೆಗೆ ಬರೋದು 5:20 ಬಂದರು. ಯಾರ ಸಂಘದ ಏನು ಲೆಕ್ಕ ಕೇಳೋ ಸಂಘ ಏನು ಅಧಿಕೃತ ಹುಟ್ಕೊಂಡಿದ್ದಲ್ಲ ಅವರು ಬಂದರು. ಅಧ್ಯಕ್ಷರು ಪರಮೇಶ್ವರ್ ಗೌಡ್ರು, ಅವ್ರ ಜೊತೆಗೆ ನಮ್ಮ ಸಮಾಜದ ಗಣ್ಯ ವರ್ತಕರಾದ ರಾಣೆಬೆನ್ನೂರು NB ರಾಜಣ್ಣವ್ರು ಬಂದರು. ವಕೀಲರು ಬಂದರು, ಬಿರಿಗೌಡರು ವಕೀಲರು ಬಂದರು, ಸಿರಿಗೆರೆ ನಾಗನಗೌಡರು ಇದ್ರು. ಸುಮಾರು 5:20 10 ಗಂಟೆವರೆಗೂ ಒಂದು ರೂಮ್ನಲ್ಲಿ ಕುತ್ಕೊಂಡು ಪ್ರತಿಯೊಂದು ಲೆಕ್ಕ ಕೇಳಿದ್ವಿ. ನೀವು ಇನ್ನೂ 10 ಜನ ಕರ್ಕೊಂಬರ್ಬೇಕಾಗಿತ್ತು ಅಂತ ಹೇಳಿದ್ವಿ. ಇಲ್ಲ ಪರವಾಗಿಲ್ಲ ನಾವು ಬಂದಿದ್ದೇವೆ ಕೊಡ್ರಿ ಅಂತ ಹೇಳಿದ್ರು, ಕೊಟ್ವಿ. ಆದರೆ ಅವ್ರಿಗೆ ಆತ್ಮ ಸಂತೋಷದಿಂದ ಅಲ್ಲೇ ಒಪ್ಕೊಂಡು ಹೋದ್ರು. ಇಲ್ಲೇ ಸಿರಿಗೆರೆ ನಾಗನಗೌಡರು ಅದಾರ, ರಾಜಣ್ಣರು ಅದಾರ, ಗುರಿಕರ್ ವಕೀಲರು ಇಲ್ಲೇ ಕುಂತಿದ್ದಾರೆ. ಅದಕ್ಕೆ ಬೇಕಾದ್ರೆ ಅವ್ರಿಗೆ ಸಾಕ್ಷಿಯಾಗಿ ಕೇಳ್ರಿ.